ಒಂದ್ ಕಡೆ ರೈತ ಹೋರಾಟ ನಡೀತಾ ಇದೆ, ನಾವು ತೋರಿಸ್ತಾ ಇದ್ವಿ. ಇತ್ತ ಸಿಎಂ ಸುದೀರ್ಘ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸತತ 2 ಗಂಟೆಯಿಂದ ನಡೀತಾ ಇದೆ ವಿಧಾನಸೌಧದಲ್ಲಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. 80ಕ್ಕೂ ಹೆಚ್ಚು ಕಾರ್ಖಾನೆ ಮಾಲೀಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರಕ್ಕೆ ಕಗ್ಗಂಟಾಗಿದೆ ಕಬ್ಬು ಬೆಳೆಗಾರರ ಹೋರಾಟ. 3500 ಅಲ್ಲ, ಅಟ್ಲೀಸ್ಟ್ 3400 ಆದ್ರೂ ಕೊಡಿ, ಒಪ್ಪಿಕೊಳ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಬಟ್ ಅಷ್ಟಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ತಯಾರಾಗಿದ್ದಾರೆ ಅಂತ ಕೇಳಿದ್ರೆ ಇಲ್ಲ. ಅವರ ಸಮಸ್ಯೆನೇ 100 ಇದೆ, ನಡೆಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳು ಬರ್ತಾ ಇದೆ. ಅದಕ್ಕೆ ಕಾರಣ 4 ವರ್ಷದಿಂದ ಎಥನಾಲ್ ಬೆಲೆ ಏರಿಕೆ ಆಗಿಲ್ಲ, MSP, ಇದೆಲ್ಲ ಇಷ್ಟೊಂದು ಸಮಸ್ಯೆಗಳಿದಾವೆ. ಅದ್ರ ನಡುವೆ ಈ ರೈತರ ಡಿಮಾಂಡ್ ಅನ್ನ ಪೂರೈಸೋದು ಹೇಗೆ, ಇದಿರುವಂತ ದೊಡ್ಡ ಪ್ರಶ್ನೆ. ಈ ಹಿಂದೇನಾದ್ರೂ ಇದ್ರ ಬಗ್ಗೆ ಮನವಿಗಳು ಹೋಗಿದೆಯಾ, ಇದ್ರ ಬಗ್ಗೆನೂ ಒಂದ್ ರೌಂಡ್ ಚರ್ಚೆಗಳಾಗ್ತಾ ಇದೆ. ಸೊ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಮೊದಲಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಮಸ್ಯೆಯನ್ನ ಬಗೆಹರಿಸಬೇಕು, ಅನಂತರ ಅವರು ರೈತರ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ. ಅಷ್ಟರ ಮಟ್ಟಿಗೆ ತಾವು ಫೇಸ್ ಮಾಡ್ತಾ ಇದ್ದೀವಿ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದಾಗಿ ಮಾಲೀಕರೇ ಹೇಳ್ತಾ ಇದ್ದಾರೆ. 80ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಸಮಸ್ಯೆಗಳಿದಾವೆ, ಅದನ್ನ ಸಿಎಂ ಮುಂದಿಡ್ತಾ ಇದ್ದಾರೆ. ಅನುದಾನದ ವಿಚಾರಕ್ಕೆ ಬಂದ್ರೆ ಏನೇನೂ ಇಲ್ಲ, ರಾಜ್ಯದಿಂದಾನೂ ಇಲ್ಲ, ಅತ್ತ ಕೇಂದ್ರದಿಂದಾನೂ ಇಲ್ಲ. ಮತ್ ನಾವು ನಡೆಸೋದು ಹೇಗೆ? ಹೆಚ್ಚಿಗೆ ಕೊಡಬೇಕು ಅಂದ್ರೆ ಎಲ್ಲಿಂದ ಕೊಡಬೇಕು? ಸಕ್ಕರೆ ಕಾರ್ಖಾನೆ ನಡೆಸೋರು ಏನ್ ಪಾಪ ಮಾಡಿದೀವೋ ಅಂತ ಅನ್ನಿಸ್ತಾ ಇದೆ ಅನ್ನುವಂತ ಮಾತುಗಳು ಬರ್ತಾ ಇದೆ. ಸೊ ಈ ನಡುವೆ ಸಭೆ ಇನ್ನೂ ಕೂಡ ಸಾಗ್ತಾ ಇದೆ. ಈ ಸಭೆಯಲ್ಲಿ ನಿರ್ಧಾರವಾಗುವಂತ ನಿರ್ಧಾರ ಎಲ್ಲ ಒಮ್ಮತಕ್ಕೆ ಬಂದು ಅದು ರೈತರಿಗೆ ಖುಷಿ ಕೊಡುತ್ತಾ, ಅವರ ಬೇಡಿಕೆಗಳು ಈಡೇರಬಹುದಾ, ಇವೆಲ್ಲವೂ ಕೂಡ ಇರುವಂತ ಪ್ರಶ್ನೆ. ಹೊರಗಡೆ ಇನ್ನೂ ಕೂಡ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ. ಅದು ಕೂಡ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ನಾವು ಕೇಳಿದಷ್ಟು ಬೆಲೆಯನ್ನು ನಿಗದಿ ಮಾಡದೇ ಹೋದ್ರೆ ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸ್ತೀವಿ ಅಂತ. ಈಗಾಗಲೇ 9 ದಿನ ಆಯಿತು, 9ನೇ ದಿನ ನಡೀತಾ ಇರುವಂತ ಪ್ರತಿಭಟನೆ ಇದು. ಸೊ ಹೇಗೆ ನಡೀತಾ ಇದೆ ಅನ್ನೋದನ್ನ ನಾವು ವಿವರಿಸ್ತಾ ಇದ್ವಿ. ಒಂದ್ ಕಡೆ ಬರ್ತಾ ಇರುವಂತ ಟ್ರಕ್ ಅನ್ನ ನಿಲ್ಲಿಸಿದ್ರು, ಹೆದ್ದಾರಿಗೆ ಹೆದ್ದಾರಿಯನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಆರ್ಥಿಕವಾಗಿಯೂ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ರಾಜ್ಯಕ್ಕೆ ಇದೇ ರೀತಿಯಾಗಿ ರೈತರು ಹೋರಾಟವನ್ನ ಮುಂದುವರಿಸಿದ್ರೆ. ಸೊ ಇವೆಲ್ಲವನ್ನೂ ಕೂಡ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಸಭೆಯಲ್ಲಿ ಸರಿಯಾದಂತ ನಿರ್ಧಾರಕ್ಕೆ ಬರಬೇಕು. ಅದಕ್ಕೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಒಪ್ಪಿಕೊಳ್ಬೇಕು. ರೈತ ಪರವಾಗಿರುವಂತಹ ಸರ್ಕಾರ ಅಂತ ಸಿಎಂ ಹೇಳ್ತಾರೆ. ಬಟ್ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಮನವೊಲಿಸಬೇಕಿದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಪ್ರಾಬ್ಲಮ್ಸ್ಗಳು ಹತ್ತಾರಿದೆ. ಇಷ್ಟು ವರ್ಷಗಳಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ ಅದನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಒಬ್ರಿಬ್ರಲ್ಲ, 80ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇವತ್ತಿನ ಸಭೆಯಲ್ಲಿದ್ದಾರೆ. ಸಚಿವರು ಇದ್ದಾರೆ. ಇನ್ನು ಕೆಲ ಸಚಿವರೇ ಓನ್ ಮಾಡಿರುವಂತ ಸಕ್ಕರೆ ಕಾರ್ಖಾನೆ ಕೂಡ ಇದೆ. ಹಾಗಾಗಿ ಅವರು ಆ ರೈತರ ಸಮಸ್ಯೆಗಳನ್ನ ಕೇಳೋದಕ್ಕೆ ಆ ಸ್ಥಳಕ್ಕೆ ಹೋಗೇ ಇಲ್ಲ. ಮತ್ತಿನ್ನಷ್ಟು ಉದ್ವಿಗ್ನ ಆಗಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಇವರೆಲ್ಲ ಆ ಸ್ಥಳಕ್ಕೆ ಹೋದ್ರೆ ರೈತರು ಇನ್ನಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂತ ಅವರು ಪ್ರತಿಭಟನಾ ಸ್ಥಳಕ್ಕೂ ಹೋಗಿಲ್ಲ. ಬಟ್ ಇವತ್ತಿನ ಸಭೆಯಲ್ಲಿ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಿದೆ. ಸೊ ಇದೇ ರೀತಿಯಾಗಿ ಪ್ರತಿಭಟನೆ ಮುಂದುವರಿಲಿ ಅಂತ ಬಿಡೋ ಹಾಗಿಲ್ಲ. ಪ್ರತಿದಿನ ತೀವ್ರಗೊಳ್ತಾ ಇದೆ. ಒಂದಿನ ಕಂಪೇರ್ ಮಾಡಿದ್ರೆ ಮತ್ತೊಂದು ದಿನ ಇನ್ನಷ್ಟು ಉಗ್ರ ರೂಪವನ್ನ ಪಡೆದುಕೊಳ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ತಾ ಇದ್ದಾರೆ, ಬಾರ್ಕೋಲ್ ಪ್ರತಿಭಟನೆ ನಡೀತಾ ಇದೆ, ಹೆದ್ದಾರಿಯನ್ನ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಸರ್ಕಾರ ಹೊಡೆತ ತಿಂತಾ ಇದೆ. ಹೀಗಾಗಿ ರೈತರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಇವತ್ತು ನಡೀತಾ ಇರುವಂತ ಈ ಮೀಟಿಂಗ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಬೆಲೆ ನಿಗದಿ ಮಾಡೋದಕ್ಕೆ ಯಾರಿಂದ ಸಾಧ್ಯ, ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಯಾಕೆ ರೈತರು ಕೇಳಿದಂತ ಅಮೌಂಟ್ ಅನ್ನ ಕೊಡೋದಕ್ಕಾಗ್ತಾ ಇಲ್ಲ, ಆ ಸಮಸ್ಯೆನೂ ಕೂಡ ಚರ್ಚೆ ಆಗಬೇಕು. ರೈತರ ಮುಂದೆ ಅಳಲು ತೋಡಿಕೊಳ್ತಾ ಇದ್ದಾರೆ ಕಾರ್ಖಾನೆ ಮಾಲೀಕರು. ಸಕ್ಕರೆ ರಫ್ತು ಬೆಲೆ ನಿಗದಿ ಎಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಸಿಎಂ ಸಿದ್ದರಾಮಯ್ಯಗೆ ಕಾರ್ಖಾನೆ ಮಾಲೀಕರು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಕೇಂದ್ರದ ನೀತಿಯಿಂದ ದಕ್ಷಿಣ ಭಾರತ ಕಾರ್ಖಾನೆಗಳಿಗೆ ಸಮಸ್ಯೆ ಆಗ್ತಾ ಇದೆ. ಉತ್ತರ ಭಾರತದ ಕಾರ್ಖಾನೆಗಳು ಅನುಕೂಲಕರವಾಗಿದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದರಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಖಾನೆಗಳ ಜವಾಬ್ದಾರಿಗಳು ಕೂಡ ಇದೆ ಅನ್ನೋದಾಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ರೈತರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನೀವು ಸಿದ್ಧರಿರಬೇಕು ಅಂತ ಸಿಎಂ ಹೇಳ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಮಾತುಕತೆಗಳು ನಡೀತಾ ಇದೆ ಅಂತ ಈ ಸಿಎಂ ನೇತೃತ್ವದ ಮೀಟಿಂಗ್ ನಲ್ಲಿ. ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅವ್ರ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಸಿಎಂ ಹೇಳ್ತಾ ಇದ್ದಾರೆ ನಿಮ್ಮ ಜವಾಬ್ದಾರಿ ಕೂಡ ಹೌದು ಅಂತ. ಕೇಂದ್ರದಿಂದ ಬರೋ ಅನುದಾನದಿಂದ ಹಿಡಿದು
ಅದರಿಂದಾಗಿ ನಮಗೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳಿದ್ರೆ ಸಿಎಂ ಅದಕ್ಕೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಈ ಮಾತುಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಏನ್ ನಿರ್ಧಾರ ಆಗುತ್ತೆ, ಇನ್ನು ಕೆಲ ಹೊತ್ತಿನಲ್ಲಿ ಗೊತ್ತಾಗಬೇಕಿದೆ. ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ಆಯಿತು ಮೀಟಿಂಗ್ ಆರಂಭ ಆಗಿ, ಬಟ್ ಯಾವುದೇ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿಲ್ಲ. ಮೀಟಿಂಗ್ ಇನ್ನೂ ಕೂಡ ನಡೀತಾನೆ ಇದೆ. ಹೊರಗಡೆ ರೈತರ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇನ್ಸೈಡ್ ಮಾಹಿತಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಏನೇನು ಆಗ್ತಾ ಇದೆ ಅಂತ. ಹೆಚ್ಚಾಗಿ ಇವರ ಸಮಸ್ಯೆಗಳೇ ಚರ್ಚೆಗೆ ಬರ್ತಾ ಇದೆ. ನಡೆಸೋಕೆ ಆಗ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಸಮಸ್ಯೆ ಹುಟ್ಟಾಕಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ಸಿಎಂ ಹೇಳಿಕೆ ಇದು. ಎಫ್ಆರ್ಪಿ ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 2025ನೇ ಮೇ ತಿಂಗಳಲ್ಲಿ ಎಫ್ಆರ್ಪಿಯನ್ನ ನಿಗದಿಪಡಿಸಿದೆ. ಈ ಎಫ್ಆರ್ಪಿಯಲ್ಲಿ ಸಾಗಾಟ ಮತ್ತೆ ಕಟಾವು ವೆಚ್ಚ ಕೂಡ ಸೇರಿದೆ. ಸಕ್ಕರೆಯ ಎಂಎಸ್ಪಿ ಹೆಚ್ಚಳ ಮಾಡುವಂತೆ ಮನವಿ ಮಾಡಿದ್ದೀವಿ. ಈ ಹಿಂದೆನೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನ ಸಲ್ಲಿಸಿದ್ದೀವಿ. ಇದೀಗ ಕೇಂದ್ರ ಸರ್ಕಾರ ಸಮಸ್ಯೆ ಹುಟ್ಟಾಕಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸಿಎಂ ಸಿದ್ದರಾಮಯ್ಯ ತಿಳಿಸಿ ಹೇಳ್ತಾ ಇದ್ದಾರೆ. ಈ ಎಫ್ಆರ್ಪಿಯಲ್ಲಿ ಸಾಗಾಟ ಮತ್ತೆ ಕಟಾವು ವೆಚ್ಚ ಸಹ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ರೈತರು ಹೇಳಿದ್ದನ್ನ ಗಮನಿಸಬಹುದು. 3500 ಏನು ಕೇಳ್ತಾ ಇದ್ದಾರಲ್ಲ, ಅದು ಸಾಗಾಟ ವೆಚ್ಚವನ್ನ ಹೊರತುಪಡಿಸಿ ಕೇಳ್ತಾ ಇದ್ದಾರೆ, ಕಟಾವಿನ ವೆಚ್ಚವನ್ನ ಹೊರತುಪಡಿಸಿ ಕೇಳ್ತಾ ಇದ್ದಾರೆ.